ಹಾಯ್ ಗಾಯ್ಸ್, ಡೈಲಿ ವ್ಲಾಗ್ ಸೀರೀಸ್ನ ಡೇ 2ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಮಾರ್ನಿಂಗ್ ನಾನು 5:16ಕ್ಕೆ ಎದ್ದೆ. ಬಟ್ ನನ್ನ ಟಾರ್ಗೆಟ್ ಅದಲ್ಲ, 4 ಗಂಟೆಗೆ ಎದ್ದೇಳೋದು ನನ್ನ ಟಾರ್ಗೆಟು. ಅಚೀವ್ ಮಾಡೋಣ, ಸ್ವಲ್ಪ ದಿನ ಆಗುತ್ತೆ ಎದ್ದೇಳೋದಕ್ಕೆ. ಇವನ್ ದಿನ ಬೆಳಗ್ಗೆ ಬರೆಯೋದೇ ಆಯ್ತು ಕೆಲಸ. ಯಾವಾಗ ಓದಿರೋದು ಅಂತ ನಾನು ನೋಡೇ ಇಲ್ಲ ಗಾಯ್ಸ್ ಇವನ್ನ. ಸೊ ಗಾಯ್ಸ್, ಬೆಡ್ಶೀಟ್ ಎಲ್ಲ ಮಡ್ಚಿ, ಕಸನ ಗುಡ್ಸಿ, ಚಪ್ಪಲಿನ ಹಾಕೊಂಡು ವಾಕಿಂಗು ಹೋಗೋದೆ. ವಾಕಿಂಗ್ ಅಂತ ಹೇಳಿ ಮೊದಲೇ ಒಂದು ಕೆಲಸ ಮಾಡ್ತಿದ್ರು, ಅದು ಹೂವು ಕಿತ್ತದು. ಇವಾಗ ಇನ್ನೊಂದು ಕೆಲಸ ಹೇಳ್ತವ್ರೆ ಗಾಯ್ಸ್, ಒಳ್ಳೆ ತಲೆನೋವು. ಸೌದೆ ತೊಗೊಂಡೋಗ್ಬೇಕಂತ ಮನೇಲಿ ಸೌದೆನೇ ಖಾಲಿ ಆಗೋಗೈತೆ. ಸೊ ಗಾಯ್ಸ್, ಫೈನಲಿ ಒಂದು ಸೌದೆ ಪೀಸ್ ಸಿಕ್ಕಿದೆ. ಎತ್ತಾಕೊಂಡು ಮನೆಗೆ ಹೋಗ್ತಾ ಇರೋದೆ. ನಮ್ಮಮ್ಮ ನೋಡಿ ಗಾಯ್ಸ್ ಅಲ್ಲಿ ಬರ್ತಾ ಇದ್ದಾರೆ ಎತ್ಕೊಂಡು ಪೀಸಗೆ. ನಮ್ಮ ವಾಕೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದರೆ ಇನ್ನೊಂದು ತಲೆನೋವು ಕಾದಿದೆ. ಅದೇ ನಮ್ಮ ಚಾರ್ಲಿಯ ವಾಕಿಂಗ್. ನನ್ನ ಮಗನ ಕರ್ಕೊಂಡು ಹೋಗ್ಬೇಕು. ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಬಂದಮೇಲೆ ನಾನು ಆರಾಮಾಗಿ ಕುತ್ಕೊಳಕ್ಕಾಗೋದು ವರ್ಕ್ ಮಾಡೋಕ್ಕೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಶಿಸ್ತಾಗಿ ಬಂದ್ಬಿಟ್ಟು ಮನೆ ಒಳಗಡೆ ವರ್ಕ್ ಮಾಡಬೇಕಾಗಿತ್ತು. ಲಾಗಿನ್ ಆಗ ಕುತ್ಕೊಂಡೆ. ಲಾಗಿನ್ ಆಗಕ್ಕೆ ಇಷ್ಟ ಆಗಲಿಲ್ಲ, ಮೊಬೈಲ್ ನೋಡ್ಕೊಂಡು ಕುತ್ಕೊಂಡೆ. ಲಾಗಿನ್ ಆಗ್ಲಾ ಬೇಡ, ಆಗ್ಲಾ ಬೇಡ, ಹಾಗಿದ್ದಾಗ ಹೋಗ್ಲಿ ಅಂತ ಕೆಲಸ ಮಾಡಕ್ ಕುತ್ಕೊಂಡೆ. ಬಿಟ್ಟೆ, ಲಾಗಿನ್ ಆಗಿಯೇ ಬಿಟ್ಟೆ. ಗೂಗ್ಲಿ ಶರತ್ ತರ ಮೋಟಿವೇಶನ್ ತಗೊಂಡು ಕೆಲಸ ಮಾಡೋಣ ಅನ್ಕೊಂಡೆ. ನಿದ್ದೆನೇ ಬರಕ್ ಸ್ಟಾರ್ಟ್ ಆಗೋಯ್ತು. ಸೊ ಗೈಸ್, ಓಕೆ, ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನಿದ್ದೆ ಕೂಡ ಸ್ವಲ್ಪ ಬರ್ತೈತೆ. ಬಟ್ ಏನ್ ಮಾಡೋದು, ಇಲ್ಲಿ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿಬೇಕಂತೆ. ಬಿಸಿನೀರನ್ನ ಕುಡಿಯೋಣ, ಸ್ವಲ್ಪ ಬಿಸಿನೀರನ್ನ ಹಾಕೊಂಡು ಕುಡಿಬೇಕಂತೆ. ಅದೇನೋ ಗೊತ್ತಿಲ್ಲ. ನೀವು ಟ್ರೈ ಮಾಡಿ, ಖಾಲಿ ಹೊಟ್ಟೆಲಿ ಬಿಸಿನೀರನ್ನ ಕುಡಿಬೇಕು. ಏನೋ ಒಂಥರ ಮಜಾ ಇರುತ್ತೆ ಕುಡಿಯೋಕೆ ಇದನ್ನ. ಸೊ ಓಕೆ, ಟೈಮ್ ಪಾಸ್ ಎಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ಶಿಸ್ತಾಗಿ ಲೋಟ ತಗೊಂಡು ಕೆಲಸ ಮಾಡಕ್ಕಂತ ಬಂದು ಕುತ್ಕೊಂಡೆ. ಇಂಟ್ರೆಸ್ಟಾಗಿ ಕೆಲಸ ಮಾಡೋಣ ಅಂತ ಕುತ್ಕೊಂಡ್ರೆ ನಮ್ಮಮ್ಮ ಹೊರಗಡೆ ಅಂಗಡಿಗೆ ಕಳಿಸ್ಬಿಟ್ರು. ತೆಂಗಿನಕಾಯಿ ಇಲ್ಲ, ಶಾಂಪೂ ಇಲ್ಲ, ಅದಿಲ್ಲ ಇದಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಕೆಲಸ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಮೀಟಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟೈತೆ. ಸೊ ಹೋಗಪ್ಪ ಅತ್ತಾಗೆ. ನಮ್ಮ ಮನೇಲಿ ಶುಕ್ರವಾರ ಅಂತ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ನೋಡಿ ಗೈಸ್, ನೋಡಿ ಎಷ್ಟು ಸಾಕಾದಾಗ ಪೂಜೆ ಮಾಡಿದ್ದಾರೆ ನಮ್ಮಮ್ಮ. ಹೊಟ್ಟೆ ಹಸಿದಿತ್ತು, ಹಪ್ಳ ತಗೊಂಡು ತಿಂದೆ. ಓ ಚಾರ್ಲಿ, ನಮ್ಮ ಮನೇಲಿ ನಮ್ಮಮ್ಮ ಸೀರೆ ಹಾಕೊಂಡ್ಬಿಟ್ರೆ ಫುಲ್ಲು ರೀಲ್ಸು. ನನ್ನ ಫೋನ್ನ ನಾನು ಕೇಳಿದ್ರೆ ನನಗೆ ಕೊಡ್ತಾ ಇಲ್ಲ, ರೆಸ್ಪೆಕ್ಟ್ ಇಲ್ಲ ನಮ್ಮ ಮನೇಲಿ ನನಗೆ. ನನ್ನ ಫೋನ್ ಕೇಳಿದ್ರೆ ಸೊ ಓಕೆ, ಫೈನಲಿ ಶಟ್ ಡೌನ್ ಮಾಡ್ತಾ ಇದ್ದೀನಿ. ವರ್ಕ್ ಎಲ್ಲ ಮುಗೀತು. ಆಮೇಲೆ ಬಂದು ಸ್ವಲ್ಪ ಹೊತ್ತು ಪಾತ್ರೆ ತೊಳ್ದೆ. ಕ್ಲೈಮೇಟ್ ಒಂಥರ ಚೆನ್ನಾಗಿತ್ತು ನೋಡೋಕ್ಕೆ, ಒಂಥರ ಡಿಫ್ರೆಂಟ್ ಆಗಿತ್ತು ವೆದರ್ ಒಂಥರ ಚೆನ್ನಾಗೈತೆ ಅಂದ್ಬಿಟ್ಟು ಶಿಸ್ತಾಗಿ ಮ್ಯಾಗಿ ತೊಗೊಂಬಂದೆ. ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನಿಸ್ತು. ಅದಕ್ಕೇ ತರಕಾರಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡು ಒಳ್ಳೆ ನೂಡಲ್ಸ್ನ ಮಾಡಿ ಗಮ್ ಅಂತ ಇತ್ತು. ಈಗೇನಿದ್ರು ಬರೀ ತಿನ್ನೋದು ಅಷ್ಟೇ ಇರೋದು, ತಿಂದು ಮಲಗಬೇಕು. ತಿಂದು ಹಂಗೆ ಮಲ್ಕೊಳಕ್ಕಾಗಲ್ಲ, ತಿಂದ್ಬಿಟ್ಟು ಸ್ವಲ್ಪ ವಾಕಿಂಗ್ ಹೋಗ್ಬೇಕು ಅಂದ್ಬಿಟ್ಟು ವಾಕಿಂಗ್ ಬಂದ್ವಿ ಎಲ್ಲರೂ ಕೂಡ. ಹಂಗೆ ಚಾರ್ಲಿ ಕೂಡ ವಾಕಿಂಗ್ ಬಂದವನೇ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಡೈಲಿ ವ್ಲಾಗ್ ಸೀರೀಸ್ನ ಡೇ 2 ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು ಮತ್ತೆ ಫಾಲೋ ಮಾಡಿ. ಯಾವತ್ತೂ ಮರೆಯಕ್ಕೆ ಹೋಗ್ಬೇಡಿ. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ತಕ್ಷಣ ಮಾಡಿ ಅಂತ ಹೇಳ್ತಾ ನನ್ನ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಆ್ಯಂಡ್ ಟೇಕ್ ಕೇರ್.